ರಾಜಧಾನಿ ಬೆಂಗಳೂರಲ್ಲಿ ಮಹಿಳೆಯರ ಸುರಕ್ಷಿತ ಪ್ರಯಾಣಕ್ಕಾಗಿ ಮಹತ್ವದ ಸೇವೆ ಆರಂಭವಾಗಿದೆ. ಕೇವಲ ಮಹಿಳೆಯರಿಗಾಗಿ ಇದೀಗ ಸಖಿ ಆಟೋ ಸೇವೆ ರಸ್ತೆಗಿಳಿದಿದ್ದು, ಆಟೋಗಳಿಗಾಗಿ ಪರದಾಡುವ ಅಥವಾ ಸುರಕ್ಷತೆಯ ಬಗ್ಗೆ ಚಿಂತಿಸುವ ಮಹಿಳೆಯರಿಗೆ ಇದು ವರದಾನವಾಗಲಿದೆ. ನಗರದಲ್ಲಿ ಈಗಾಗಲೇ 2,000 ಸಖಿ ಆಟೋಗಳು ಕಾರ್ಯಾಚರಣೆ ಆರಂಭಿಸಿದ್ದು, ಈ ಸೇವೆಯನ್ನ ಹೇಗೆ ಪಡೆಯೋದು, ದರ ಎಷ್ಟು ಎಂಬ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ, ಕೇಳಿ. ಬೆಂಗಳೂರಲ್ಲಿ ಸದ್ಯ 2,000 ಸಖಿ ಆಟೋಗಳು ಸಂಚರಿಸ್ತಾ ಇದೆ. ಸದ್ಯಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯ ತನಕ ಈ ಆಟೋಗಳು ಸೇವೆ ನೀಡುತ್ತೆ. ಮಹಿಳೆಯರಿಗೆ ಸುರಕ್ಷಿತ ಮತ್ತು ನೆಮ್ಮದಿಯ ಪ್ರಯಾಣ ಒದಗಿಸುವುದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಮುಂಬರುವ ದಿನದಲ್ಲಿ ದಿನದ 24 ಗಂಟೆಯೂ ಕೂಡ ಸೇವೆ ಒದಗಿಸುವ ಗುರಿಯನ್ನ ಸಂಸ್ಥೆ ಹೊಂದಿದೆ. ಹಾಗಿದ್ರೆ ಬುಕ್ ಮಾಡುವುದು ಹೇಗೆ? ಸಖಿ ಆಟೋವನ್ನ ಬಹಳ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಬುಕ್ ಮಾಡಬಹುದು. ವಾಟ್ಸ್ಆಪ್ ಮೂಲಕ ಗ್ರಾಹಕರು 63619333364 ಈ ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಆಟೋ ಬುಕ್ ಮಾಡಬಹುದು. ಹಾಗೇನೆ ವೆಬ್ಸೈಟ್ ಜಾಲತಾಣಕ್ಕೆ ಭೇಟಿ ಕೊಟ್ಟಿಯೂ ಕೂಡ ಆಟೋ ಕಾಯ್ದಿರಿಸಬಹುದಾಗಿದೆ. ಹಾಗಿದ್ರೆ ಪ್ರಯಾಣ ದರ ಎಷ್ಟಿರಬಹುದು? ಸಾಮಾನ್ಯ ಆಟೋಗಳ ದರಕ್ಕೂ ಮತ್ತು ಸಖಿ ಆಟೋ ದರಕ್ಕೂ ಹೆಚ್ಚು ವ್ಯತ್ಯಾಸವಿಲ್ಲ ಅಂತ ಹೇಳಲಾಗ್ತಾ ಇದೆ. ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ 50 ರೂಪಾಯಿ ನಿಗದಿಪಡಿಸಲಾಗಿದೆ. ನಂತರದ ದರ ಅನಂತರ ಪ್ರತಿ ಕಿಲೋಮೀಟರ್ಗೆ 20 ರು ದರವಿರುತ್ತೆ. ಮಳೆಗಾಲದಲ್ಲಿ ಹಾಗೂ ಪೀಕ್ ಅವರ್ಗಳಲ್ಲಿ ಹೆಚ್ಚು ಟ್ರಾಫಿಕ್ ಇರುವ ಸಮಯ ದರದಲ್ಲಿ ಏರಿಕೆ ಅಥವಾ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡಿ ಆರಂಭವಾಗಿರುವ ಈ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುವ ನಿರೀಕ್ಷೆ ಇದೆ. ಇದನ್ನು ಒಂದು 6 ವರ್ಷದ ಹಿಂದೆ ಶುರು ಮಾಡಿದೆ. ಅಂದರೆ ಉಚಿತ ತರಬೇತಿಯಿಂದ ನಾನು ಬೆಂಗಳೂರಲ್ಲಿ ಶುರು ಮಾಡಿದ್ದು ಮೊದಲನೇ ಬಾರಿ. ನಾನೊಂದು 15-16 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಹಾಗಾಗಿ ತುಂಬ ನನಗೂ ಕಷ್ಟ ಆಗ್ತಾಯಿತ್ತು ಆ ಟೈಮಲ್ಲೆಲ್ಲ, ಅಂದರೆ ಜೀವನ ಮಾಡೋಕ್ಕೆ. ಸುಮಾರು ಜನ ಕೇಳೋದ್ರಿಂದ ನಾನು ಯಾಕೆ ತರಬೇತಿ ಮಾಡಬಾರ್ದು, ಅಂದರೆ ಮಹಿಳೆಯವ್ರನ್ನ ಯಾಕೆ ಇದಕ್ಕೆ ಕರ್ಕೊಂಬರ್ಬಾರ್ದು ಅಂತ ಯೋಚನೆ ಮಾಡಿದೆ. ಬಟ್ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಒಂದು ಬೆಸಿಟ್ಟು ಊಟ ಒಂದು ಟೈಮ್ ಎಲ್ಲ ಕೊಡ್ಬೋದು. ಬಟ್ ನನಗನ್ಸಿದ್ದೇನು, ನಾನೇನಾದರೂ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಈ ತರಬೇತಿನ ಕಾರ್ಯಕ್ರಮನ ಶುರು ಮಾಡಿದೆ. ಬಟ್ ಅದೇ ಸ್ವಲ್ಪನೇ ಶುರು ಮಾಡಿದ್ದು, ಅವಾಗ ಯಾರೂ ಬರ್ತಾ ಇರಲಿಲ್ಲ. ನಾನೇ ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಂಡೋಗಿ ಬನ್ನಿ ಆಟೋ ಕಳಿಸ್ತೀನಿ ಅಂತ ಕೇಳ್ತಾ ಇದ್ದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರೆಲ್ಲ ನನ್ನನ್ನು ಹುಡ್ಕೊಂಬರ್ತಾ ಇದ್ದಾರೆ. ಅದೇ ಥರ ಕಲಿಸ್ಕೊಂಡು ಸುಮಾರು ಒಂದು 600 ಹೆಚ್ಚು ಮಹಿಳೆಯರನ್ನ ನಾನು ಇದೇ ಜಾಗದಲ್ಲೇ ಹುಟ್ಟಾಕಿದ್ದೀನಿ. ಹಾಗಾಗಿ ಅವರು ಸಖಿ ಅಂತ ಒಂದು ಆ್ಯಪ್ ತೊಗೊಂಬಂದರು. ಸುಮಾರು ಜನ ಕಸ್ಟಮರ್ ಕೇಳ್ತಾಯಿದ್ರು, ನಿಮ್ಮದೇ ಒಂದು ಆ್ಯಪ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಇಷ್ಟು ಜನ ಮಹಿಳೆಯರು ಇದ್ದೀರಲ್ವ, ನಿಮಗೆ ಒಂದು ಸ್ಪೆಷಲ್ ಏನಾದರೂ ಆ್ಯಪ್ ಇದೆಯಾ, ಅದು ಒಂದೇ ಯಾವುದೋ ಒಂದು ಆಪ್ಷನ್ ಇದೆಯಾ ನಿಮಗೆ ಅಂತ. ಬಟ್ ಇಲ್ಲಿವರೆಗೂ ಯಾರೂ ಧೈರ್ಯ ಮಾಡಿ ಮಹಿಳೆಯರಿಗೆ ಒಂದು ಸುರಕ್ಷಿತವಾಗಿ ಅದು ಎಲ್ಲ ಒಂದು ಯಾರೂ ತಂದಿರಲಿಲ್ಲ. ಬಟ್ ಇವಾಗ ಸಖಿ ಅನ್ನೋದು ಒಂದು ಕೃಷ್ಣವಿ ಅಂತ ಅವ್ರ ಹೆಸರು, ಅವರು ಒಂದು ಆ್ಯಪ್ನ ತೊಗೊಂಬಂದರು. ಬಟ್ ಅವರು ನಾನು ಸೋಷಲ್ ಇದರಲ್ಲಿ ಇರೋದ್ರಿಂದ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇಡಮ್, ನಮ್ಮ ಜೊತೆ ಕೈ ಜೋಡ್ಸೋಕ್ಕಾಗುತ್ತಾ ಅಂತ ಕೇಳಿದ್ರು. ನಮ್ಮದು ಇವಾಗ ಎಲ್ಲ ಮಹಿಳೆಯರಿಗೂ ಒಂದು ಸೇಫ್ಟಿ ಇರುತ್ತೆ, ಕೈ ಜೋಡಿಸಿದ್ರೆ ಏನಾದರೂ ಒಂದು ನಾವೇನಾದರೂ ಮಾಡೋಕ್ಕಾಗುತ್ತೆ ಅಂತೇಳಿ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಆದೆ. ಸರಿ, ಓಕೆ ಮೇಡಮ್, ನಾವು ಹೆಣ್ಮಕ್ಳು ಬೇಕಾದ್ರೆ ನಾವು ಇದು ಮಾಡಿಕೊಡ್ತೀರಿ, ನೀವು ಅದ್ರ ಕಡೆಯಿಂದ ಕೊಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಇಬ್ಬರು ಜಾಯ್ನ್ ಆಗಿ ಒಂದು ಸಖಿ ಅನ್ನೋದು ಆ್ಯಪ್ನ ಸ್ವಲ್ಪ ಮೂವ್ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ಸರ್ಕಾರದಿಂದ ಯಾವ ರೀತಿ ಸಪೋರ್ಟ್ ಇದೆ, ಪ್ಲಸ್ ಸಾರಿಗೆ ಇಲಾಖೆ ಇದಕ್ಕೆ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ? ಈಗೆಲ್ಲರಿಗೂ ಓಕೆ ಅಂತ ಹೇಳಿದ್ದಾರೆ. ಸಖಿಯಿಂದ ಬರೋದ್ರಿಂದ ಮಹಿಳೆಯರಿಗೆ ಸಪೋರ್ಟ್ ಆಗೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಓಕೆ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ. ಬಟ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಅಂದರೆ ಎಲ್ಲರಿಗೂ ಒಂದು ಇಲ್ಲಿವರೆಗೂ ಯಾರೂ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಹಿಳೆಯರಿಗೆ ಬೇಕು ಒಂದು ಆಪು ಅಂತ ತಂದಿರಲಿಲ್ಲ. ಆದರೆ ತರೋದಕ್ಕೂ ಇಷ್ಟು ಜನ ಮಹಿಳೆಯರು ಆಟೋ ಓಡಿಸ್ತಾ ಇದ್ದಾರೆ, ಇಷ್ಟು ಜನ ಮಹಿಳೆಯರು ಆಚೆ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಸಖಿ ಅನ್ನೋದು ಒಂದು ಸ್ವಲ್ಪ ಆಚೆ ಬಂದಮೇಲೆ ಇಷ್ಟು ಜನ ಮಹಿಳೆಯರು ಬಂದಿದ್ದಾರಾ, ಇದಕ್ಕೊಂದು ಆ್ಯಪ್ ತೊಗೊಂಬಂದಿದ್ದಾರೆ ಅಂತ ಈಗ ಒಂದು ಸ್ವಲ್ಪ ಇದಾಗ್ತಾ ಇದೆ. ಸಖಿ ಅಂತಂದರೆ ಬರೀ ಇದು ಹೆಸರೇ ಸಖಿ, ಅಂದರೆ ಮಹಿಳೆ ಅಂತ ಒಂದು ಹೆಸರಿಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರ್ಯಾಪಿಡೋ, ಊಬರ್ ಯಾವುದೇ ಕಾಂಟ್ಯಾಕ್ಟ್ ಇದರಲ್ಲಿಲ್ಲ. ಇದು ಸಪ್ರೇಟ್ ಒಂದು ಅದೇ ಥರ ಒಂದು ಆ್ಯಪನ್ನು ತೊಗೊಂಬರ್ತಾ ಇದ್ದಾರೆ. ಸಖಿ ಅಂದರೆ ಬರೀ ಮಹಿಳೆಯರಿಗೆ ಮಾತ್ರ, ಅಂದರೆ ಬರೀ ಮಹಿಳೆಯರಿಗೆ ಮಾತ್ರ ಸೀಮಿತ. ಅದು ಯಾರು ಪುರುಷರು ಅದರಲ್ಲಿ ಪಿಕಪ್ ಮಾಡೋದಿಲ್ಲ, ಡ್ರಾಪ್ ಮಾಡೋದಿಲ್ಲ. ಬರೀ ಪ್ಯಾಸೆಂಜರು ಸಹ ಮಹಿಳೆಯರೇ ಹತ್ತಬೇಕು, ಆ ಡ್ರೈವರು ಸಹ ಮಹಿಳೆಯರೇ ಇರಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಬರ್ತಾ ಇದ್ದೀರಿ.
ಅಂದರೆ ಎಲ್ಲ ಹಾಪಲ್ಲೂ ಎಲ್ಲರೂ ಡ್ಯೂಟಿ ಮಾಡ್ತಾಯಿದ್ರು ಇಷ್ಟು ದಿನ. ಬಟ್ ಸಖಿ ಅನ್ನೋದರಲ್ಲಿ ಬರೀ ಮಹಿಳೆ ಪಿಕಪ್ ಮಾಡಬೇಕು, ಮಹಿಳೆನೇ ಡ್ರಾಪ್ ಮಾಡಬೇಕು. ಹಾಗಾಗಿ ಡ್ರೈವರು ಮಹಿಳೆ ಆದರೆ ಪ್ಯಾಸೆಂಜರು ಮಹಿಳೆನೇ. ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳನ್ನ ಇದರಲ್ಲಿ ಪಿಕಪ್ ಮಾಡೋದಿಲ್ಲ, ಡ್ರಾಪ್ ಮಾಡೋದಿಲ್ಲ. ಸಪೋಸ್ ಆ ಥರ ಬುಕ್ ಮಾಡಿದ್ರು ಆ ಡ್ಯೂಟಿನ ನಾವು ಕ್ಯಾನ್ಸಲ್ ಮಾಡೋಂಥ ಚಾನ್ಸಸ್ಸು ತುಂಬಾ ಇದೆ. ಅದೇ 100% ಅದನ್ನು ಯಾರು ಪುರುಷರನ್ನ ನಾವು ಅದನ್ನು ಪಿಕಪ್ ಮಾಡಲ್ಲ. ಓನ್ಲಿ ಸಿಂಗಲ್ ಲೇಡೀಸ್ ಮಾತ್ರ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀವಿ. ನಾನು ಒಂದು 15-16 ವರ್ಷದಿಂದ ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೀನಿ. ಬಟ್ ನಂಗೆ ತುಂಬ ಅನುಭವಗಳು. ಅವರು ಡ್ರಿಂಕ್ಸ್ ಮಾಡಿರ್ಬೋದು, ಈವನ್ ಅವ್ರಿಗೆ ಒಂದು ಸ್ವಲ್ಪ ಎಲ್ಲನೂ ಇದಾಗಿರ್ತದೆ. ಬಟ್ ಅಂಥವರು ಆ ಟೈಮಲ್ಲಿ ನಾನು ಒಂದು ಸುಮಾರು ಜನ ನೋಡೋದ್ರಿಂದ ಆ ಟೈಮಲ್ಲಿ ಅನಿಸುತ್ತೆ, ಯಾವುದೋ ಒಂದು ಗಂಡು ಮಗ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋದ್ರಿಂದ ಆ ಟೈಮಲ್ಲಿ ಒಂದು ಮಹಿಳೆ ಇದ್ದರೆ ಅಟ್ಲೀಸ್ಟ್ ಅವಳನ್ನ ಸೇವ್ ಮಾಡಿ ಅವ್ಳನ್ನ ಸಪೋರ್ಟಾಗಿ ಹಿಡಿದು ಅಟ್ಲೀಸ್ಟ್ ಒಂದು ಆಟೋದ ಕುತ್ತಿಸಿ ಅವಳನ್ನ ಡ್ರಾಪ್ ಮಾಡಿದ್ರೆ ಒಂದು ಹೆಣ್ಮಗುಗೆ ಒಂದು ಸೇಫ್ಟಿ ಸಿಗುತ್ತೆ. ಅದನ್ನೆಲ್ಲ ನಾನು ನೋಡಿನೇ ಇಷ್ಟು ಮಹಿಳೆಯನ್ನ ಕರ್ಕೊಂಬಂದೆ. ಬಟ್ ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಗಂಡು ಮಕ್ಕಳು ಪಾಪ ಪಿಕಪ್ ಮಾಡೋಕ್ಕೆ ಹೋಗಿರ್ತಾರೆ, ಅವ್ರು ಎಣ್ಣೆ ಹೊಡೆದು ಕೆಳಗಡೆ ಇರ್ತಾರೆ, ಅವನ್ನ ಹಿಡ್ಕೊಂಡು ಅಲ್ಲಿ ನಾವು ಆಟೋಕ್ಕೆ ಪಾಪ ಅವ್ರನ್ನ ಟಚ್ ಮಾಡೋಕ್ಕೆ ಹೋಗಲ್ಲ. ಆ ಟೈಮಲ್ಲಿ ಒಂದು ಮಹಿಳೆನೇ ಅವ್ರನ್ನ ಸೇಫ್ಟಿ ಒಂದು ಕರ್ಕೊಂಬರ್ಬೋದು, ಬಟ್ ಮನೆಗೂ ಸೇರಿಸ್ಬೋದು. ಒಂದು ಮಹಿಳೆ ಡ್ರೈವರಿಂದ ಒಂದು ಮಹಿಳೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಇದನ್ನು ಇದು ಮಾಡ್ತಾಯಿದ್ದಾರೆ. ಸಖಿ ಅಂತ ಹೆಣ್ಮಕ್ಳಿಗೋಸ್ಕರನೇ ಬಂದಿದೆಯಲ್ಲ, ತುಂಬ ಸಂತೋಷ ಆಗುತ್ತೆ ನಮಗೆಲ್ರಿಗೂ. ಯಾಕೆ ಅಂದರೆ ಇವಾಗ ನೈಟ್ 12 ಗಂಟೆವರೆಗೂ ಇರುತ್ತೆ. 9 ಗಂಟೆ ಮೇಲೆ ಆದ್ರೇ ಹೆಣ್ಮಕ್ಳಿಗೆಲ್ಲ ಭಯ ಬಂದ್ಬಿಡುತ್ತೆ, ನಾವು ಎಲ್ಲಿ ಬಂದ್ಬಿಟ್ಟಿದ್ದೀವೋ ಅನ್ನೋ ಭಯ ಬರುತ್ತಲ್ವ. ಹಂಗಾಗಿ ಇವಾಗ ಒಂದು ಆಟೋ ಡ್ರೈವರ್ ಹೋಗಿ ಹೆಣ್ಮಗುನೇ ನಿಂತ್ಕೊಂಡ್ರೆ ಅವ್ರಿಗೆ ಎಷ್ಟು ಧೈರ್ಯ ಬರುತ್ತೆ. ಹಂಗಾಗಿ ಎಲ್ರಿಗೂ ಖುಷಿ, ತುಂಬಾ ಖುಷಿ ಇದೆ ಬೆಂಗಳೂರಲ್ಲಿ ಮಾತ್ರ. ಈಗ ಎಲ್ಲಿಂದ ಎಲ್ಲಿ, ಯಾಕಂದರೆ ಬೆಂಗಳೂರು ಅನ್ನೋದು ಸಮುದ್ರ, ನಿಮಗೇನೆ ಗೊತ್ತು. ಬೆಂಗಳೂರು ಒಂದು ಬೆಳ್ಳೆಕಾಳಿ ಒಂದಾದರೆ ಬನ್ನೇರುಘಟ್ಟ ಅಂದರೆ ಬೇರೆ ಬೇರೆ ವ್ಯಾಪ್ತಿ ಇರುತ್ತೆ. ಈಗ ಇದು ಕೂಡ ರ್ಯಾಪಿಡೋದಲ್ಲಿ ಬುಕ್ಕಿಂಗ್. ದೂರ ಕಡೆ ಸಿಕ್ಕಿದ್ರೆ ನೀವು ಅದನ್ನು ಅಟೆಂಡ್ ಮಾಡ್ತೀರಾ ಹೇಗೆ? ಹಾಂ ಮ್ಯಾಮ್, ಎಲ್ಲ ಕಡೆನೂ ಅಟೆಂಡ್ ಮಾಡ್ತೀವಿ ನಾವು. ಓಕೆ, ಪಬ್ಲಿಕ್ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ, ಯಾವ ರೀತಿ ಟ್ರೈನಿಂಗ್ ತೆಗೆದುಕೊಂಡಿದ್ದೀರಾ? ನಾವು ಪ್ರಭಾ ಮೇಡಮೇ ಟ್ರೈನಿಂಗ್ ಕೊಟ್ಟಿದ್ದು ನಮಗೆಲ್ಲರೂ. ಪ್ರಭಾ ಮೇಡಮ್, ವಿಜಿ ಮೇಡಮೇ. ಹಂಗಾಗಿ ಅವ್ರ ಮೂಲಕವಾಗಿ ಟ್ರೈನಿಂಗ್ ತೊಗೊಂಡಿದ್ದು ನಾವೆಲ್ಲರೂ. ಹಂಗಾಗಿ ನಾವು ಏನಿದೆಯೋ ಕಿಲೋಮೀಟ್ರಿಗೆ ಎಷ್ಟಿದೆಯೋ ಅಷ್ಟು ಮಾತ್ರನೇ ತಗೋತೀವಿ ನಾವು. ಅದನ್ನೇ ನಮ್ಮ ಮೇಡಮ್ ಆವಾಗಿಂದ ಹೇಳ್ಕೊಟ್ಟಿರೋದು, ನಾವೇ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಓಕೆ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಹೆಣ್ಮಕ್ಳೇ ಶತ್ರು ಅಂತ ಅನ್ನೋ ಕಾಲದಲ್ಲಿ ನಾವು ಹೆಣ್ಮಕ್ಳಿಗೋಸ್ಕರನೇ ನಾವು ಡ್ರೈವ್ ಮಾಡ್ತಾ ಇದ್ದೀವಿ. ಸೊ ನಮಗಿದು ಈ ಆ್ಯಪ್ ಇರೋದ್ರಿಂದ ಸಿಕ್ಕಾಪಟ್ಟೆ ಸಂತೋಷ. ಯಾಕಂದರೆ ಮನೇಲೂ ಹೆಲ್ಪ್ ಮಾಡ್ತಾರೆ, ಇಲ್ಲ ಹೆಣ್ಮಕ್ಳನ್ನೇ ಹೋಗಿ ನಾವು ಪಿಕಪ್ ಮಾಡೋದ್ರಿಂದ ಸೊ ಅವ್ರಿಗೂ ಸ್ವಲ್ಪ ಒಂದು ಧೈರ್ಯ, ಇಲ್ಲಪ್ಪ ಆರಾಮಾಗಿ ಹೋಗಿ ಬರ್ತಾರೆ. ನೈಟ್ ಹೊತ್ತು ಕೂಡ ನಮ್ಮನ್ನು ಅಷ್ಟೇ ಇದ್ರಾಗ ಇದು ಮಾಡ್ತಾರೆ. ಸೊ ಖುಷಿ ಆಗುತ್ತೆ ಮೇಡಮ್.